ಪಾರ್ಕ್ ಅಲ್ಲಿ ಒಂದು ಕಲ್ಲು ಕೂಡ ಎತ್ತಬಾರ್ದು ಅಂತ ಅಧಿಕಾರಿಗಳಿಗೆ ಚೆನ್ನಾಗಿ ಗೊತ್ತು. ಆದ್ರೆ ಫೇಕ್ ಡಾಕ್ಯುಮೆಂಟ್ ತಯಾರು ಮಾಡಿ ಏನ್ ಪಾರ್ಕ್ ಇರಬೇಕಾಗಿರುವಂತ ಜಾಗದಲ್ಲಿ ಇವತ್ತು ರಸ್ತೆ ಆಗಿದೆ, ಸ್ಕೂಲ್ ಆಗಿದೆ, ವಿಶಾಲ್ ಮಾರ್ಟ್ ಅನ್ನುವಂತ ದೊಡ್ಡ ಕಟ್ಟಡ ಆಗಿದೆ. ರಾತ್ರೋರಾತ್ರಿ JCB ತಗೊಂಡು ಫುಟ್ಪಾತ್ ವ್ಯಾಪಾರಿಗಳನ್ನ ನೀವು ತೆರವುಗೊಳಿಸಿ ಅಂತ ರೋಡಲ್ಲಿ ನಿಲ್ತಿರಲ್ಲ ಅಧಿಕಾರಿಗಳು, ಈ BBMP ಅಧಿಕಾರಿಗಳು, ನಿಮ್ಗೆ ತಾಕತ್ತಿದ್ರೆ 15/1 ಸಹಕಾರ ನಗರ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ನೀವು ಅಲ್ಲೋಗಿ JCB ನ ತಗೊಂಡೋಗಿ ನಿಮ್ಮ ಪುರುಷಾರ್ಥನ ನೀವು ತೋರಿಸಿ. ಹೌದು, ಬೆಂಗಳೂರು ನಗರ ಪಾದಚಾರಿಗಳಿಗೆ ಸುಗಮವಾಗಲಿ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣೇ ಬೈರೇಗೌಡರು ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಿದ್ರು. ಇದು ಶ್ಲಾಘನೀಯ ವಿಚಾರವೇ. ಆದ್ರೆ ತನ್ನದೇ ತಟ್ಟೆಯಲ್ಲಿ ಹುಳ ಬಿದ್ದಿದ್ರು ಅದನ್ನು ತೆಗೆಯುವ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಯಾಕೆ ಸಚಿವರು? ತಮ್ಮದೇ ಕ್ಷೇತ್ರದಲ್ಲಿ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿದ್ರೂ ಕೂಡ ಸಚಿವರು ಮಾತ್ರ ಜಾಣ ಮೌನ ವಹಿಸಿದ್ದಾರೆ. ಹೌದು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಕ್ಷೇತ್ರ ಬ್ಯಾಟರಾಯನಪುರದ ಕೊಡಿಗೆಹಳ್ಳಿ ವಾರ್ಡ್ನ ಕೋತಿಹೊಸಹಳ್ಳಿಯಲ್ಲಿರುವ CQAL ಬಡಾವಣೆಯಲ್ಲಿ ಪಾರ್ಕ್ ನಾಪತ್ತೆಯಾಗಿದೆ. 6 ಎಕರೆ ಇರಬೇಕಿದ್ದ ಪಾರ್ಕಲ್ಲಿ ಈಗ ಕೇವಲ 1 ಎಕರೆ ಮಾತ್ರ ಉಳಿದಿದೆ. ಸರ್ವೆ ನಂಬರ್ 15/1 ಸುಮಾರು 18 ಸೈಟ್ ಮಾರಾಟ ಆಗಿದೆ. ಅದರಲ್ಲಿ ಎಲ್ಲನೂ BBMPನವರು ಖಾತೆ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಬಟ್ ಅದು ಆ್ಯಸ್ ಪರ್ ಅವರ್ ಮಾಸ್ಟರ್ ಪ್ಲ್ಯಾನ್, CQL ಎಂಪ್ಲಾಯೀಸ್ ಹೌಸ್ ಬಿಲ್ಡಿಂಗ್ ಸೊಸೈಟಿ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಇದು ಪಾರ್ಕ್ ಏರಿಯಾ, ಇದು ಪಾರ್ಕ್ ಸೇರಬೇಕಾಗಿದ್ದು. ಇದು ಇವಾಗ ಎಲ್ಲ ಬಿಲ್ಡಿಂಗ್ ಬಂದ್ಬಿಟ್ಟಿದೆ. ಸುಮಾರು ಒಂದು 10-12 ಬಿಲ್ಡಿಂಗ್ ಆಲ್ರೆಡಿ ಬಂದ್ಬಿಟ್ಟಿದೆ, ಕೆಲವೆಲ್ಲ ಖಾಲಿ ಬಿದ್ದಿದೆ. ಪಾರ್ಕ್ ಜಾಗದಲ್ಲಿ ವಿಶಾಲ್ ಮಾರ್ಟ್, ಬ್ಯಾಟರಾಯನಪುರದ ಕೋತಿಹೊಸಹಳ್ಳಿಯಲ್ಲಿರುವ ಸರ್ವೆ ನಂಬರ್ 58ರಲ್ಲಿ ಪಾರ್ಕ್ ಜಾಗದಲ್ಲಿ ಸಚಿವರ ಆಪ್ತರಾದ ದೇವರಾಜಪ್ಪನವರ ವಿಶಾಲ್ ಮಾರ್ಟ್, ಬ್ಯಾಂಕ್ ಮತ್ತಿತರ ಐಷಾರಾಮಿ ಕಟ್ಟಡಗಳು ತಲೆ ಎತ್ತಿವೆ. ಒಂದು ಪಾರ್ಕ್ ಅಲ್ಲಿ ರಸ್ತೆ ಇರಬಾರ್ದು ಅಂತ ಗೊತ್ತು, ಕಟ್ಟಡಗಳು ಇರಬಾರ್ದು ಅಂತ ಗೊತ್ತು, ಆದ್ರೆ ಫೇಕ್ ಡಾಕ್ಯುಮೆಂಟ್ ತಯಾರು ಮಾಡಿ ಏನ್ ಪಾರ್ಕ್ ಇರಬೇಕಾಗಿರುವಂತ ಜಾಗದಲ್ಲಿ ಇವತ್ತು ರಸ್ತೆ ಆಗಿದೆ, ಸ್ಕೂಲ್ ಆಗಿದೆ, ವಿಶಾಲ್ ಮಾರ್ಟ್ ಅನ್ನುವಂತ ದೊಡ್ಡ ಕಟ್ಟಡ ಆಗಿದೆ. ಇಷ್ಟೆಲ್ಲ 1-1.5 ಕಿಲೋಮೀಟರ್ ಏನಿದೆ, 1-1.5 ಕಿಲೋಮೀಟರ್ ಕೂಡ ಪಾರ್ಕ್ ಇರಬೇಕಿತ್ತು. ಪಾರ್ಕ್ ಜಾಗದಲ್ಲಿ ಕಟ್ಟಡಗಳ ನಿರ್ಮಾಣ ಆದ್ರೂ ಕೂಡ ಇಲ್ಲಿ ಸಾಕಷ್ಟು ಬಾರಿ ಇಲ್ಲೇ ಪಕ್ಕದಲ್ಲಿದ್ದಾರೆ, 200 ಮೀಟರ್ ಪಕ್ಕದಲ್ಲಿ ಕೃಷ್ಣೇ ಬೈರೇಗೌಡರು ಇದ್ದಾರೆ. ಈ ಹಿಂದೆ ಅವರು ಕಂದಾಯ ಸಚಿವರು ಕೂಡ ಆಗಿದ್ರು. ಅವಾಗ ಕೂಡ ಸಾಮಾಜಿಕ ಹೋರಾಟಗಾರರು ಮನವಿ ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ. ಆದರೂ ಕೂಡ ನಾನು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿಲ್ಲ. ಯಾಕಂದ್ರೆ ಈ ಸುತ್ತಮುತ್ತ ಏನು ಅಕ್ರಮವಾಗಿ ಬಿಲ್ಡಿಂಗ್ ನಿರ್ಮಾಣ ಆಗಿದೆ, ಇದು ಪೂರ್ತಿ ಅವ್ರದೇ ಪಕ್ಷದ ಕಾರ್ಯಕರ್ತರು, ಅವರ ಹಿಂದೆ ಮುಂದೆ ಓಡಾಡುವಂತ ಕಾರ್ಯಕರ್ತರು. ಆದ್ರಿಂದ ಅವರು ಕೂಡ ತೆಪ್ಪಗೆ ಕೂತಿದ್ದಾರೆ. ಪಾರ್ಕ್ ಜಾಗದಲ್ಲಿಯೂ ರಸ್ತೆ, ಇನ್ನು ಪಾರ್ಕ್ ಜಾಗದಲ್ಲಿ ಪ್ರತಿಷ್ಠಿತ ಶಾಲೆಗೆ ರಸ್ತೆಯೂ ನಿರ್ಮಾಣವಾಗಿದೆ. ಇದನ್ನು ನೋಡಿಯೂ GBA ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿರುತ್ತೆ, ಒಂದು ಪಾರ್ಕ್ ಅಲ್ಲಿ ಒಂದು ಕಲ್ಲು ಸಮೇತ ನೀವು ತೆಗಿಬಾರ್ದು ಅಂತ ಆರ್ಡರ್ ಮಾಡಿರ್ತಾರೆ. ಆದ್ರೆ ನೋಡಿ, ಈ 15/1 ನಲ್ಲಿ ರಾಜಾರೋಷವಾಗಿ ಪಾರ್ಕ್ ಇರುವ ಜಾಗದಲ್ಲಿ ಒಂದ್ ಕಡೆ ಕಟ್ಟಡಗಳಿದೆ, ಇನ್ನೊಂದ್ ಕಡೆ ನೋಡಿ ಯಾವುದೋ ಸ್ಕೂಲ್, ಅವ್ರ ಸ್ಕೂಲಿಗೆ ಅವ್ರ ಸ್ವಾರ್ಥಕ್ಕೋಸ್ಕರ ನೋಡಿ ರಸ್ತೆ ಮಾಡಿದ್ದಾರೆ. ಈ ರಸ್ತೆ ಕೂಡ ಇಲ್ಲಿಗಲ್ ಆಗಿದೆ. ಆದ್ರೂ ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಗೊತ್ತು. ಒಂದು ಪಾರ್ಕ್ ಅಲ್ಲಿ ರಸ್ತೆ ಇರಬಾರ್ದು ಅಂತ ಗೊತ್ತು, ಕಟ್ಟಡಗಳು ಇರಬಾರ್ದು ಅಂತ ಗೊತ್ತು. ನಕಲಿ ದಾಖಲೆ ಸೃಷ್ಟಿಸಿ ಪಾರ್ಕ್ ಜಾಗ ಮಾರಾಟ. SCQAL ಹೌಸಿಂಗ್ ಸೊಸೈಟಿಯ ಮಾಜಿ ಅಧ್ಯಕ್ಷರು ಮತ್ತು ಕೆಲ ಸದಸ್ಯರು ಸೇರಿಕೊಂಡು ಪಾರ್ಕ್ ಜಾಗಕ್ಕೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಪಾರ್ಕ್ ಜಾಗವನ್ನೇ ಮಾರಾಟ ಮಾಡಿದ್ದಾರೆ. ಇದಕ್ಕೆ GBA ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ. ಆಶ್ಚರ್ಯ ಏನು ಗೊತ್ತಾ, ಕೋರ್ಟ್ ಕೂಡ ಇಲ್ಲಿ ನಕಲಿ ದಾಖಲೆ ಸೃಷ್ಟಿಯಾಗಿದೆ, ನಕಲಿ ದಾಖಲೆಯನ್ನು ರದ್ದು ಮಾಡಿ
ಕೂಡಲೇ ಪಾರ್ಕ್ನಲ್ಲಿದ್ದ ಕಟ್ಟಡಗಳನ್ನು ತೆರವುಗೊಳಿಸಿ ಅಂತ ಆದೇಶ ಬೇರೆ ಕೊಟ್ಟಿದೆ. ನೋಡಿ, ಇದು ಸೈಟ್ ನಂಬರ್ 330/3. ಅದು 1, 2, 3 ಇದು ಕ್ರಿಯೇಟ್ ಮಾಡಿ ಇದು ಬಂದು ನಮ್ಮ ಎಂಪ್ಲಾಯೀಸ್ ಒಬ್ಬರಿಗೆ ಪ್ರಕಾಶಮ್ ಅನ್ನೋರಿಗೆ ಮಾರಿದ್ರು. ಅದು ಕೇಸ್ ನಡೆದು ಇವಾಗ ಅದು ಲೋಕಾಯುಕ್ತದಲ್ಲಿ ಇದೆ. ಇವಾಗ ಇದು ಕೋರ್ಟಿಂದ ಅದು ಶ್ರೀಧರ್ ರೆಡ್ಡಿ ಮತ್ತು ನಮಃಶಿವಾಯಮು ಮತ್ತು ಎಸ್ ಮೂರ್ತಿ ಇವರೆಲ್ಲ ಸೇರಿಕೊಂಡು ಹಳೆ ಬೋರ್ಡ್ ಆಫ್ ಡೈರೆಕ್ಟರ್ಸು ಪ್ರಕಾಶಮ್ ಹೆಸರಲ್ಲಿ ರಿಜಿಸ್ಟರ್ ಮಾಡಿದ್ರು. ಅದು ಇವಾಗ ಲೋಕಾಯುಕ್ತದಲ್ಲಿ ಇದೆ. ಕೋರ್ಟ್ ಆದೇಶಕ್ಕೆ ಕಿಮ್ಮತ್ತಿಲ್ಲ. ಸಚಿವರಿಗೆ ದೂರು ಕೊಟ್ಟರು ಡೋಂಟ್ ಕೇರ್. ಕಟ್ಟಡಗಳನ್ನು ತೆರವು ಮಾಡಬೇಕೆಂದು ಕೋರ್ಟ್ ಆದೇಶ ಮಾಡಿದ್ರು ಜಿಬಿಎ ಅಧಿಕಾರಿಗಳು ಮಾತ್ರ ಸಣ್ಣ ಸಣ್ಣ ಶೆಡ್ ಹಾಕಿರೋರನ್ನ ತೆರವುಗೊಳಿಸಿ ಬಲಿಷ್ಠ ರಾಜಕೀಯ ಮುಖಂಡರ ಐಷಾರಾಮಿ ಕಟ್ಟಡಗಳನ್ನು ಮುಟ್ಟುವ ಮನಸ್ಸೇ ಮಾಡ್ತಿಲ್ಲ. ಇನ್ನು ಸಾಮಾಜಿಕ ಹೋರಾಟಗಾರರು ಸಚಿವರಿಗೆ ದೂರು ಕೊಟ್ಟರು ನೋ ಯೂಸ್. ಮಾಡಿದ್ದೀವಿ, ಸುಮಾರು ಸರಿ ಮಾಡಿದ್ದೀವಿ. ಅದರ ಬಗ್ಗೆ ಏನು ಆ್ಯಕ್ಷನ್ ಇಲ್ಲ. ಕಮಿಷನರ್ ಗಮನಕ್ಕೂ ತಂದಿದ್ದೀವಿ, ಬಟ್ ಏನು ಅದ್ರ ಬಗ್ಗೆ ಆ್ಯಕ್ಷನ್ ಏನಿಲ್ಲ. BBMPಗೂ ಇನ್ಫಾರ್ಮ್ ಮಾಡಿದ್ದೀವಿ. ಏನು ಹೇಳ್ತಾ ಇದ್ದಾರೆ ಸರ್? ಅವರು ಏನಿಲ್ಲ, ಅವರು ಇಲ್ಲ ನಾವು ನೋಡ್ತೀವಿ, ಕ್ರಮ ತಗೊಳ್ತೀವಿ ಅಂತ ಹೇಳ್ತಾರೆ ಹೊರತು. ಮೊನ್ನೆ ಲಾಸ್ಟ್ ಒಂದು 2 years ಬ್ಯಾಕ್ ಕೋರ್ಟಿಂದ ಆರ್ಡ್ರ್ ತಂದು ಇದನ್ನೆಲ್ಲ ಡೆಮಾಲಿಷ್ ಅನ್ಅಥರೈಸ್ಡ್ ಕಟ್ಟಿರೋದನ್ನೆಲ್ಲ ಡೆಮಾಲಿಷ್ ಎಲ್ಲ ಮಾಡಿಸ್ತೀವಿ. ಮಾಡಿದ್ಮೇಲೆ ಇವಾಗ ಎಂಕ್ರೋಚ್ಮೆಂಟ್ ಸ್ಟಾರ್ಟ್ ಆಗಿದೆ. ತಿರ್ಗಾ ಕೆಲವರು ಬಾಡಿಗೆ ತಗೋತಾ ಇದ್ದಾರೆ, ಟೆಂಪ್ರರಿ ಶೆಡ್ಗಳು ಹಾಕ್ಕೊಂಡು, ಆಮೇಲೆ ಮೆಟೀರಿಯಲ್ ಹಾಕ್ಕೊಂಡು, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನಡೀತಾ ಇದೆ ಇದರೊಳಗೆ. ಇದೇ BBMP ಅವರು ಏನು ಖಾತಾ ಮಾಡಿಕೊಟ್ಟಿದ್ದಾರೆ, ನಕಲಿ ದಾಖಲೆ ಸೃಷ್ಟಿ ಮಾಡಿ ಖಾತಾ ಮಾಡಿಕೊಟ್ಟಿದ್ದಾರೆ. ಕೋರ್ಟ್ ಕೂಡ ಇದು ತಪ್ಪಾಗಿದೆ, ಖಾತಾ ಇಮ್ಮಿಡಿಯೇಟಾಗಿ ರದ್ದು ಮಾಡಿ ಅಲ್ಲಿರುವಂಥ ಕಟ್ಟಡಗಳನ್ನ ನೀವು ತೆರವುಗೊಳಿಸಬೇಕು ಅಂತ ಕೋರ್ಟ್ ಕೂಡ ಆರ್ಡರ್ ಮಾಡಿರ್ತಾರೆ. ಅದರ ಎಲ್ಲ ಸಾಕ್ಷಿ ನಾನು ಸಚಿವರಾದ ಕೃಷ್ಣ ಬೈರೇಗೌಡರ ಗಮನಕ್ಕೆ ತರ್ತಾ ಇದ್ದೀನಿ. ಸಾಕ್ಷಿ ಸಮೇತ ನಾನು ಏನಾಗಿದೆ ಅಲ್ಲಿ ಏನು 100 ಕೋಟಿ ಹಗರಣ ನಿಮ್ಮ ಕ್ಷೇತ್ರದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಸಾಕ್ಷಿ ಸಮೇತ ನಾನು ಕೊಡ್ತಾ ಇದ್ದೀನಿ. ನಿಮಗೆ ಏನಾದರೂ ತಾಕತ್ತು ದಮ್ಮು ಇದ್ದರೆ ಏನು ಫುಟ್ಪಾತ್ ವ್ಯಾಪಾರಿಗಳನ್ನ ನೀವು ಓಡಿಸಿದ್ರಲ್ಲ, ತೆರವುಗೊಳಿಸಿದ್ರಲ್ಲ, ಇಂಥ ಏನು ನಿಮ್ಮದೇ ಪಕ್ಷದ ಮುಖಂಡರು, ನಿಮ್ಮದೇ ಪಕ್ಷದ ಕಾರ್ಯಕರ್ತರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇಟ್ಕೊಂಡು ಏನು ಪಾರ್ಕ್ ಇರುವ ಜಾಗದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಿಕೊಂಡು ನಿಮ್ಮದೇ ಏನು BBMP ಅವರು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡಂಥ ಕಟ್ಟಡಗಳು ಇದೆಯಲ್ಲ ಅದನ್ನ ತೆರವುಗೊಳಿಸಿ ನೋಡೋಣ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರೇ, ನಿಮ್ಮದೇ ಕ್ಷೇತ್ರದಲ್ಲಿ, ಅದೂ ಕೂಡ ನಿಮ್ಮ ನಿವಾಸದ ಕೂಗಳತೆ ದೂರದಲ್ಲಿ ನಿಮ್ಮ ಆಪ್ತರ ಐಷಾರಾಮಿ ಕಟ್ಟಡಗಳನ್ನು ತೆರವು ಮಾಡುವುದು ಯಾವಾಗ ಎಂದು ಸಾರ್ವಜನಿಕರು ಕೇಳ್ತಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಂಡು ಸುಮಾರು 100 ಕೋಟಿ ಬೆಲೆ ಬಾಳುವ ಸರ್ಕಾರಕ್ಕೆ ಸೇರಿರುವ ಪಾರ್ಕ್ ಜಾಗ ಒತ್ತುವರಿಯನ್ನು ತೆರವುಗೊಳಿಸಿ. ನಕಲಿ ದಾಖಲೆ ಸೃಷ್ಟಿ ಮಾಡಿದ GBA ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಪಾರ್ಕ್ ಅನ್ನು ಉಳಿಸಿ ನಿಮ್ಮ ಇಲಾಖೆಯ ಮಾನವನ್ನ ಕಾಪಾಡಿ ಎನ್ನುವುದೇ ವಿಜಯ ಟೈಮ್ಸ್ ಆಗ್ರಹ.